ಎಲ್ಲಿದ್ದಾವ ಪಪ್ಪಿ? ಆ ಕಡೆ ಒಂದು ಏರಿಯಾದಲ್ಲಿ ಒಂದು ಹೊಸ ಮರಿ ತೊಗೊಂಬಂದಿದೆ, ನಾಯಿ ಮರಿ. ಅದು ಅವಾಗಲಿಂದ ಬೊಗಳ್ತಾ ಇದೆ, ಇವಳಿಗೆ ಇಲ್ಲಿ ಇರೋಕ್ಕೆ ಆಗ್ತಿಲ್ಲ, ಸಂಕಟ ಅಂತರ. ಎಲ್ಲಿಮಾ ಪಪ್ಪಿ? ಎಲ್ಲಿ? ಸ್ಮೆಲ್ ತಗೋತೀವಳ. ಅಲ್ಲಿ ಪಾರಿವಾಳಗಳು ಕೂಡ ಬರುತ್ತೆ, ಅದ್ರ ಸ್ಮೆಲ್ಲು. ಹೊಸ ನಾಯಿ ಮರಿ ಆ ಕಡೆ ಒಂದು, ಅಲ್ಲಿ ಆ ಕಡೆ ರೋಡಲ್ಲಿ ಒಂದು ಬೊಗಳ್ತಾ ಇದೆ, ಅದ್ರದ್ದು ಎಲ್ಲ ಸ್ಮೆಲ್ ತೊಗೊಂಡು ಬೊಗಳ್ತೀವಳ. ಯಾರು? ಎಲ್ಲಿದೆ ನಾಯಿ ಮರಿ? ಅಲ್ಲಿಲ್ಲ, ಬಾ ಸ್ನೂಫಿ. ಸ್ನೂಫಿ ಕಮ್. ಅಲ್ಲಲ್ಲ ಚಿನಿ, ಫೋಟೋ ಬಿಡಿಸ್ತೀಯ? ಏನ್ ಫೋಟೋ ಎಲ್ಲ ಬಿಡಿಸ್ತೀಯಾ ಸ್ನೂಫಿ? ಇದು ಫ್ಯಾಮಿಲಿ ಫೋಟೋ ಪ್ರಿಯ ಇಟ್ಕೊಂಡಿರೋದು, ಅವಳ ಫ್ರೆಂಡ್ಸ್ ಮಾಡಿಕೊಟ್ಟಿರೋದು, ಫ್ರೇಮ್ ಮಾಡಿಸಿ. ಇದು ಪ್ರಿಯನ್ MSc ಫ್ರೆಂಡ್ಸ್, ಫೈನಲ್ ಇಯರ್ ಫ್ರೆಂಡ್ಸ್. ಇದು 10th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್. ಇದು MSc ಫ್ರೆಂಡ್ಸ್, ಇದು 10th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್. ಅವಳು ನಾಯಿ ಮರಿ ಹೋಗೋ ಶಬ್ದ ಕೇಳಿಸ್ಕೊಂಡ್ಬಿಟ್ಟು ಹುಡುಕ್ತಾ ಇದ್ದಾಳೆ, ಸಿಗ್ತಾ ಇಲ್ವಲ್ಲ, ಮೇಲೆ ಹೋಗ್ತಾಳೆ, ಕೆಳಗೆ ಬರ್ತಾಳೆ. ಅಲ್ಲಿ ಸ್ಟುಫಿ. ಯಾರದು ಯಾರದು? ಅಲ್ಲಿ ಕೇಳಿಸ್ಕೊತಾಳೆ. ಅಲ್ಲಿ ಸ್ಟುಫಿ, ಆಚೆ ಆಚೆ. ನಂದು 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 ಬಾಬು ಬಾಬು ಮರಿ, ನಂದು ನಂದು. ನೀ ಆ ಬೆಲ್ಟ್ ಯಾಕೆ ಯಾವಾಗಲೂ ಬಿಚ್ಕೊಳ್ಳೋದು? ಇಷ್ಟು ದೊಡ್ಡ ಮಾಡಲಿ ಪಲ್ಯ ಮಾಡ್ತಿರೋದು ಮಾತ್ರ ಸ್ವಲ್ಪ ಸ್ವಲ್ಪ. ಪಲ್ಯ ಮಾಡ್ತಾ ಇರೋದು ಯಾವುದರಿಂದ ಅಂದರೆ ನುಗ್ಗೆ ಸೊಪ್ಪಿಂದ. ಸೊ ಹಸ್ಬೆಂಡ್ ತೊಗೊಂಬಂದರು ಫ್ರೆಶ್ ಆಗಿರೋಂಥ ಸೊಪ್ಪು. ನಾಳೆ ಮತ್ತೆ ಇದು ಇಡೋಕ್ಕಾಗಲ್ಲ, ತಂದಿದ್ದ ದಿನವೇ ಉಪಯೋಗಿಸ್ಬಿಡ್ಬೇಕು. ಅವರೇ ಬಿಡಿಸಿಟ್ಟಿದ್ದಾರೆ, ಕಡ್ಡಿ ಎಲ್ಲ ಹಾಗೆ ಇದೆ, ಬಿಡ್ಸೋಕ್ಕೂ ಬರೋಲ್ಲ. ನನಗೂ ಹೇಳಿದೆ, ಎಳೆ ಎಲೆ ಮಾತ್ರ ಬಿಡಿಸಿಡಿ, ಬಲ್ತಿರೋದೆಲ್ಲ ಹಾಕ್ಬಿಡಿ ಅಂತ. ಬಲ್ತಿರೋದೆಲ್ಲ ಹಾಕಿದ್ದಾರೆ ನೋಡಿ, ಈ ಥರದೆಲ್ಲ ಬಲ್ತೋಗಿದೆ. ಅದೆಲ್ಲ ಕಡ್ಡಿ ಬೇಯೋದೇ ಇಲ್ಲ, ಇದು ಕ್ಲೀನ್ ಮಾಡೋದು ಬರೋಲ್ಲ ಸರಿಯಾಗಿ, ಕಡ್ಡಿ ಜಾಸ್ತಿ ಇದೆ. ಸ್ವಲ್ಪ ಹುರ್ಕೊಂಡ ನಂತರ ಸೊಪ್ಪು ತೊಳೆದು ಇಟ್ಕೊಂಡದನ್ನು ಹಾಕ್ತಾ ಇದ್ದೀನಿ. ಹೋಗು, ನನಗೆ ಸುಮ್ಮನೆ ಇತ್ತು, ಸುಮ್ಮನೆ ಅದೇ ಸುಮ್ಮನೆ ಇತ್ತು. ಹಾಂ, ಕಾಣ್ತಿದ್ದೀನಿ. ವಿಡಿಯೋಗೆ ಬರೋಕ್ಕೆ ಹೆಂಗೆ ಮುಜುಗರ ಪಟ್ಕೋತಾರೆ ಅಂದ್ರೆ ಹುಡುಗರು. ಓ, ನಾನು ಏನು ಹಾಕಿಲ್ಲ ಬಟ್ಟೆ, ಅದಕ್ಕೆ ಹಾಕೊಂಬ ಹೋಗು. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಬರ್ತಾನೆ, ಆಯ್ತಾ? ಬಂದಾಗ ಹಿಂಗೆ ವಿಡಿಯೋ ಶೂಟ್ ಮಾಡಿದಾಗ ಬರ್ತಾನೆ. ಆಮೇಲೆ ವಿಡಿಯೋ ಮಾಡಬೇಡಿ, ವಿಡಿಯೋ ಹಾಕ್ಬೇಡಿ ಅಂತಾನೆ. ಯಾಕೆ ಬರ್ಬೇಕು ಮತ್ತೆ ನಾನು ವಿಡಿಯೋ ಮಾಡ್ಬೇಕಾದ್ರೆ? ಓಕೆ, ನೀವೇಸ್ ನಿನ್ನೆ ಎಷ್ಟು ಕೆಲಸ. ವೆಯ್ಟ್ ಮಾಡಿ, ನಾನು ಹೋಗ್ತೀನಿ, ಆಮೇಲೆ ಮಾಡಿ. ನೀವು ಅಮ್ಮ ಸೀರಿಯಸ್ಲಿ ಹಾಕ್ಬೇಡಿ, ಹೇಳ್ತೀನಿ, ಹಾಕ್ಬೇಡಿ. ಹಾಕ್ತೀನಿ. ಅಮ್ಮ ಬೇಡ. ನೆನ್ನೆ 2 ಡೇಸ್, ಮೊನ್ನೆ 2 ಡೇಸ್ ಕಂಟಿನ್ಯೂಸ್ ಆಗಿ ಸ್ನ್ಯಾಕ್ಸ್ ಕೆಲಸ ಮಾಡಿದ್ದು. 2 ಆರ್ಡರ್ ಅಟ್ ಎ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ಮಾಡಲಿಕ್ಕೆ. ಎಷ್ಟು ಅದು ಸುಮಾರು 2 ದಿನ ಟೈಮ್ ತಗೋತು. ಪೋಟರ್ ಮಾಡಲಿಕ್ಕಿತ್ತು. ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ನಾವು ಪೋಟರ್ ಕಳಿಸ್ತಾ ಇದೀವಿ. ಏನಂದರೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಏನಾದರೂ ಬೇರೆ ಕಡೆ ಹೋಗ್ಬೇಕಾದ್ರೆ ಮುರಿದು ಹೋಗುತ್ತೆ ಅಥವಾ ಈ ವೆದರ್ಗೆ ಮೆತ್ತಗಾಗುತ್ತೆ, ಆ ತಕ್ಷಣನೇ ಮಾಡಿ ನಾನು ಕಳಿಸ್ಬಿಡ್ತೀನಿ ಒಂದು ಅರ್ಧ ಗಂಟೆಲಿ. ಕೆಲವರು ಎಮರ್ಜೆನ್ಸಿಗೋಸ್ಕರ ಕೇಳ್ತಾರೆ, ಯಾವ್ದಾರ ಫಂಕ್ಷನ್ ಅಥವಾ ಏನಾದ್ರು ಒಂದು ಮನೇಲಿ ಪ್ರೋಗ್ರಾಮ್ ಇದೆ ಅಂತನೋ ಟೈಮಲ್ಲಿ ಕೇಳ್ತಾರೆ, ಅಥವಾ ಫಾರಿನ್ ಆರ್ಡರ್ಸ್ ಏನಾದ್ರು ಇದ್ದರೆ ಆ ಥರ ಟೈಮಲ್ಲಿ ಕೇಳಿ ಮಾಡಿಸ್ಕೋತಾರೆ. 2 ದಿನ ಟೈಮ್ ತೊಗೊಂಡು 2 ಆರ್ಡರ್ ಮಾಡಿದೆ. ನಾನು ನಿಮಗೆ ಫೋಟೋ ಕೂಡ ಹಾಕ್ತೀನಿ ಏನೇನು ಅವ್ರಿಗೆ ಕಳಿಸಿದ್ದೀನಿ ಅಂತ. ಒಬ್ಬಳೇ ಮಾಡಿದ್ದು, ತುಂಬ ಟೈಮ್ ತಗೋತು. ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾಯಿದ್ರು, ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ರು. ಹರ್ಷಿತ್ ಇವಾಗ ವರ್ಕ್ ಮಾಡ್ತಿರೋದ್ರಿಂದ ನಾನು ಹೆಲ್ಪ್ ತೊಗೊಳಕ್ಕಾಗಲ್ಲ. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಏನಾದ್ರು ಕಟ್ ಮಾಡ್ಕೊಳ್ಳೋದು, ತುರ್ಕೊಳ್ಳೋದು ಅದನ್ನೆಲ್ಲ. ಇದು ಪ್ರೀವಿಯಸ್ ಡೇ ಅಂದರೆ ನಿನ್ನೆ ದಿನ ಶೂಟ್ ಮಾಡಿರೋಂಥ ಕೆಲವು ಕ್ಲಿಪ್ಪಿಂಗ್ಸ್.
ಏನೇನೆಲ್ಲ ರೆಡಿ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಎವ್ರಿ ಟೈಮ್ ನಾವು ಫ್ರೆಶ್ ಆಯಿಲ್ ಉಪಯೋಗಿಸ್ತೀವಿ. ಯಾವ ಆಯಿಲ್ ಉಪಯೋಗಿಸ್ತೀರಾ ಅಂತ ಕೇಳ್ತಾ ಇದ್ರು. ಸನ್ಪ್ಯೂರ್ ಇಲ್ಲಿ ನೋಡಿ 3 ಪ್ಯಾಕೆಟ್ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ಪ್ಯಾಕಿಂಗ್ ಕೂಡ ನಿಧಾನಕ್ಕೆ ಒಂದೊಂದೇ ಆರಿಸಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಈಗ ಬೆಣ್ಣೆ ಮುರುಕು ರೆಡಿಯಾಗಿದೆ ನೋಡಿ, ಕ್ರಿಸ್ಪಿಯಾಗಿದೆ. ಹಾಗೆ ಇಲ್ಲಿ ಬರ್ಫಿ ರೆಡಿ ಮಾಡಿ ಇಟ್ಟಿದ್ದಾಯಿತು, ಪ್ಯಾಕಿಂಗ್ ಕೂಡ ಆಯಿತು. ಆಮೇಲೆ ಕಜ್ಜಾಯ ರೆಡಿಯಾಗಿದೆ, ಹೋಳಿಗೆ, ರವೆ ಉಂಡೆ, ಕಜ್ಜಿಕಾಯಿ, ನಿಪ್ಪಟ್ಟೊಂದು ರೆಡಿ ಮಾಡಬೇಕು. ಇವಾಗ ಈ ಟೈಮ್ ಆಗಿದೆ 9:15. ಸೊ ಇದು ತಣ್ಣಗಾದ್ಮೇಲೆ ಪ್ಯಾಕ್ ಮಾಡಬೇಕು. ಬೆಳಗ್ಗೆಯಿಂದ ಇವತ್ತಿದೆ ಕೆಲಸ ಆಗಿದೆ. ಯಾತಕ್ಕೆ ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಫ್ರೆಶ್ ಬ್ಯಾಚ್ ಕಳಿಸ್ತೀವಿ, ಫ್ರೆಶಾಗಿ ಕಳಿಸ್ತೀವಿ, ಜೊತೆಗೆ ಯಾವುದು ಕೂಡ ಸ್ಟಾಕ್ ಇಡಲ್ಲ. ಆಮೇಲೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಅಂತ ಕೇಳ್ತಿದ್ರು. ನಾನು ಉಪಯೋಗಿಸೋದು ಸನ್ಪ್ಯೂರ್ ಆಯಿಲ್. ಸನ್ಪ್ಯೂರ್ ಆಯಿಲ್ ಪ್ರತಿ ಸತಿ ಪ್ಯಾಕೆಟ್ ಮಾತ್ರ ತರ್ತೀವಿ ನಾವು, ಯಾಕೆಂದರೆ ಎವ್ರಿ ಟೈಮ್ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪಯೋಗಿಸ್ತೀನಿ. ಕರೆಕ್ಟಾಗಿ ಆಗೋ ಹಾಗೆ ನಾನು ತರಿಸ್ತೀನಿ ಎಣ್ಣೆ. ಈಗ ತುಂಬ ಎಣ್ಣೆನಲ್ಲಿ ಕರಿಯುವಂಥದ್ದು ಇದ್ದಿದ್ದರಿಂದ 3 ಪ್ಯಾಕೆಟ್ ನಾನು ತರಿಸಿದ್ದೆ, 3 kg ಅಷ್ಟು. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಫೈನಲಿ ಎಲ್ಲ ಮುಗೀತು. ಈಗಷ್ಟೇ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ ಮೇಲೆ ಕಜ್ಜಾಯ ಆರಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆರಿದ್ಮೇಲೆ ಪ್ಯಾಕ್ ಮಾಡಬೇಕು. ನಿಪ್ಪಟ್ಟು ಕೂಡ ರೆಡಿಯಾಗಿದೆ, ಇದು ಕೂಡ ರೆಡಿಯಾಗಿದೆ. ಹೋಳಿಗೆ, ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ, ಬರ್ಫಿ ಮತ್ತಿನ್ನೇನು ಕಜ್ಜಾಯ, ಇದಿಷ್ಟು ಆರ್ಡರ್ ಕೊಟ್ಟಿದ್ರು. ಇದಿಷ್ಟು ಪೂರ್ತಿಯಾಗಿ ಇವಾಗ ಕಂಪ್ಲೀಟಾಗಿ ಮುಗಿದ ನಂತರ ಪ್ಯಾಕಿಂಗ್ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆ 10 ಗಂಟೆ ಅಷ್ಟರಲ್ಲಿ ಕಳಿಸ್ಕೊಡ್ಬೇಕು. ನಾಡಿದ್ದವ್ರದ್ದು ಪ್ರೋಗ್ರಾಮ್ ಫಂಕ್ಷನ್ ಇದೆ, ಅಂದರೆ ಸೀಮಂತ ಫಂಕ್ಷನ್ ಇದೆ. ಸೊ ಸೀಮಂತ ಫಂಕ್ಷನ್ದು ಆರ್ಡರ್ ಕಂಪ್ಲೀಟ್ ಆಯಿತು. ಯುಟಿಲಿಟಿ ಏರಿಯಾದಲ್ಲಿ ಮೇಯ್ನ್ ಆಗಿ ನನಗೆ ಬೇಕಾಗಿರೋಂಥ ಮುಖ್ಯವಾಗಿರುವಂಥ ಕುಕ್ಕರ್, ಈ ಥರ ವಸ್ತುಗಳು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ಕಿಚನಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ದು ಎಷ್ಟು ಕಾಲ ನೋವುತ್ತಿತ್ತು ಅಂದರೆ, ಮೊನ್ನೆ ರೀಸೆಂಟಾಗಿ ಒಬ್ಬರು ದುಬೈಲಿದ್ದಾರೆ, ಅವ್ರು ಫೋನ್ ಮಾಡಿ ಹೇಳ್ತಿದ್ರು, ಒಂದು ಹೈ ಚೇರ್ ಇಟ್ಕೊಳ್ಳಿ ಕಿಚನಲ್ಲಿ ಕುತ್ಕೊಳ್ಳೋದಕ್ಕೆ, ಕುತ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಆಯಿಲಲ್ಲಿ, ಅದರಲ್ಲೂ ಎಣ್ಣೆಲಿ ಕರಿಯುವಂಥ ತಿಂಡಿಗಳೇ ಜಾಸ್ತಿ ಇದ್ರಿಂದ ತುಂಬ ಹೊತ್ತು ಮಾಡಿದಾಗ ಕಣ್ಣೆಲ್ಲ ಉರಿ ಬರ್ತಾ ಇತ್ತು. ಸೊ 2 ದಿನ ಕೆಲಸ ಮಾಡಿದ್ಮೇಲೆ ಇವತ್ತು ಬೆಳಗ್ಗೆ ಅದೆಷ್ಟು ನಿದ್ದೆ ಮಾಡಿದ್ದೀನಿ ಅಂದರೆ ಲೇಟಾಗಿ ಎದ್ದಿದ್ದೀನಿ. ಈ ಥರ ಬ್ಯುಸಿ ಟೈಮಲ್ಲಿ ಮನೆಯವ್ರಿಗೆಲ್ಲ ಊಟ ತಿಂಡಿ ಅಂತೂ ಟೈಮ್ ಟು ಟೈಮ್ ಮಾಡಿಕೊಡ್ಲೇಬೇಕಾಗುತ್ತೆ. ಆದರೆ ಆ ಬ್ಯುಸಿ ಟೈಮಲ್ಲಿ ನಾನು ಹೇಗೆ ಕುಕ್ಕಿಂಗ್ ಮಾಡ್ಕೋತೀನಿ, ನಾನು ಯಾವ ಥರ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಈ ಥರದ ಒಂದು ಪ್ರಿಪ್ರೇಷನ್ ನನಗಂತೂ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಬರೋಣ. 1 ವಾರದ ಮೀಲ್ ಪ್ಲಾನಿಂಗಿಗೋಸ್ಕರ ಒಂದು ಮಾಸ್ಟರ್ ಗ್ರೇವಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಾಸ್ಟರ್ ಗ್ರೇವಿಗೋಸ್ಕರ ಸುಮಾರು 5 ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದ್ರೆ ಸಾಕು. ಅದೇ ರೀತಿ ಟೊಮೆಟೊ ಕೂಡ ಮಧ್ಯದಲ್ಲಿ ಸೀಳಿ ಹಾಕಿದ್ದೀನಿ. ಇದು ಕೂಡ ಒಂದು 5 ಅಥವಾ 6 ಟೊಮೆಟೊ ಬೇಕು. 1 ಕ್ಯಾರೆಟ್, 1 ಗೆಡ್ಡೆಕೋಸು, ಒಂದು 2 ಇಂಚಷ್ಟು ಅಥವಾ 3 ಇಂಚಷ್ಟು ಶುಂಠಿ, 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಹಾಗೆ 8 ರಿಂದ 10 ಗೋಡಂಬಿ. 1 ವಾರದ ಪ್ರಿಪ್ರೇಷನ್ ಅಂತಂದಮೇಲೆ ಸ್ವಲ್ಪ ಗ್ರೇವಿನೂ ಜಾಸ್ತಿ ಇರುತ್ತೆ, ಅದಕ್ಕೆ ತಕ್ಕಷ್ಟು ತರಕಾರಿಗಳನ್ನು ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಈ ತರಕಾರಿ ಮುಳುಗೋಷ್ಟು ನೀರು ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. 2 ವಿಸಿಲ್ ಅಷ್ಟರಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಮೆತ್ತಗಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಆನಂತರ ನಾವು ಇದನ್ನು ನೀರೆಲ್ಲ ಸಪ್ರೇಟ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಿದ್ರೆ ಶೋಧಿಸ್ಬಿಟ್ಟು ನೀರು ಸಪ್ರೇಟ್ ಮಾಡಿ ಈ ತರಕಾರಿಗಳನ್ನ ಮಾತ್ರ ಗ್ರೈಂಡ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಹ್ಯಾಂಡ್ ಬ್ಲೆಂಡರಿಂದ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲೂ ನಮಗೆ ಆ ತರಕಾರಿಯ ಚಂಕ್ಸ್ ಉಳ್ಕೊಳ್ದಲ್ಲೇ ಇರೋ ಹಾಗೆ ಸ್ಮೂತ್ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು. ಬೇಸಿಕ್ ಗ್ರೇವಿ ರೀತಿಯಲ್ಲಿ ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ ಯಾವುದೇ ಒಂದು ರೆಸಿಪಿಗೆ, ಅದು ಗೊಜ್ಜಿಗಾಗಲಿ ಅಥವಾ ರೈಸ್ಗಾಗಲಿ, ಒಂದು ಸಾಂಬಾರು ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ರುಬ್ಕೊಂಡಾದ ನಂತರ ಇನ್ನೊಂದು ಬಾಣಲಿನಲ್ಲಿ 1 ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ನಾವು ಮತ್ತೆ ಎಣ್ಣೆ ಉಪಯೋಗಿಸೋಂಗಿಲ್ಲ ಬೇರೆ ಅಡುಗೆ ಮಾಡೋಂಥ ಟೈಮಲ್ಲಿ, ಇದೇ ಎಣ್ಣೆ ಸಾಕಾಗುತ್ತೆ. ಆನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಪಲಾವ್ ಎಲೆ ಹಾಕಿದ್ದೀನಿ, ಅರ್ಧ ಸ್ಪೂನಷ್ಟು ಅರಿಶಿನ, ಖಾರಕ್ಕೆ 2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಅಥವಾ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋಣ. ಇದೆಲ್ಲ ನಮ್ಮ ಹೋಮ್ ಮೇಡ್ ಮಸಾಲೆಗಳೇ, ಯಾವುದು ಕೂಡ ಮಾರ್ಕೆಟ್ ಮಸಾಲೆ ಇಲ್ಲ. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ. ಜೀರಿಗೆ ಕೂಡ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನ್ ವೆಜ್ ಮಸಾಲ ಹಾಕ್ತಾಯಿದ್ದೀನಿ. ಅಥವಾ ಇದನ್ನು ನೀವು ಗರಂ ಮಸಾಲ ಥರ ಉಪಯೋಗಿಸ್ಕೋಬೋದು, ಬಿರಿಯಾನಿ ಮಸಾಲ ಥರ ಉಪಯೋಗಿಸ್ಕೋಬೋದು, ಮಲ್ಟಿಪರ್ಪಸ್ ಥರ ನಮ್ಮ ನಾನ್ ವೆಜ್ ಮಸಾಲಾನ ನೀವು ಉಪಯೋಗಿಸ್ಕೋಬೋದು. ಆನಂತರ ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾವು ರೆಸಿಪಿ ಮಾಡೋಂಥ ಟೈಮಲ್ಲಿ ಟೇಸ್ಟ್ಗೆ ನೋಡಿಕೊಂಡು ಉಪ್ಪನ್ನ ಒಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಇದನ್ನು ಕುದಿಸ್ಕೋಬೇಕು. ಸೊ ಈ ಟೈಮಲ್ಲಿ ನೀವು ಕುದಿಸಿ ಇಟ್ಕೊಂಡಿರೋಂಥ ಈ ಮಸಾಲೆ ನೀವು ಪದೇ ಪದೇ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಮಿಕ್ಸಿ ಇದು ಏನು ಎಲ್ಲ ಪ್ರಿಪೇರ್ ಮಾಡಿಕೊಂಡು
ಒಂದು ಬಾಟ್ಲಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಕುಕ್ಕಿಂಗ್ ಮಾಡುವಂಥ ಟೈಮಲ್ಲಿ ಇದರೊಂದು 1-2 ಟೇಬಲ್ ಸ್ಪೂನಷ್ಟು ಗ್ರೇವಿ ಹಾಕ್ಕೊಂಡ್ರೆ ಸಾಕು. ಸೊ ತುಂಬ ಈಸಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ನಿಮಗೊಂದು ರೆಸಿಪಿ ರೆಡಿ ಆಗುತ್ತೆ. ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋಂಥ ಪ್ಯೂರಿ ಜೊತೆಗೆ ಈ ಮಸಾಲೆನೂ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ವಿಸಿಲ್ ಕೂಗಿಸ್ಕೋಣ. ಚೆನ್ನಾಗಿ ಆ ಮಸಾಲೆ ಮತ್ತು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯೋವರೆಗೂ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಪ್ಯಾನಲ್ಲೇ ಮಾಡ್ಕೋಬೋದು. ಅಂದರೆ ಪ್ಯಾನಲ್ಲಿ ಮಾಡುವಾಗ ಆ ಕಡೆ ಈ ಕಡೆ ಎಲ್ಲ ಹಾರುತ್ತೆ ಮತ್ತು ಕುದಿಸ್ತಾ ಇರುವಾಗ ನಾವು ಕೈ ಆಡಿಸ್ತಾನೆ ಇರಬೇಕು. ಕುಕ್ಕರಲ್ಲಿ ಮಾಡೋದು ತುಂಬ ಸುಲಭ. 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. 1 ವಿಸಿಲ್ ನಂತರ ನಮ್ಮ ಮಾಸ್ಟರ್ ಗ್ರೇವಿ ರೆಡಿಯಾಗಿದೆ. ಇದನ್ನು ಒಂದು ಬಾಟ್ಲಲ್ಲಿ ಅಥವಾ ಈ ಥರದ ಒಂದು ಗಾಜಿನ ಕಂಟೈನರಲ್ಲಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ನಿಮಗೆ ಬೇಕಂದಾಗ ಈ ಥರ 1-2 ಸ್ಪೂನಷ್ಟು ಉಪಯೋಗಿಸ್ಕೊಂಡ್ರೆ ಸಾಕು. ಇದರಿಂದ ಸುಮಾರು ರೆಸಿಪೀಸ್ ನಾವು ಮಾಡ್ಕೋಬೋದು. ಅದರಲ್ಲಿ ಕೆಲವು ರೆಸಿಪೀಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮಸಾಲೆ ಇದೆ, ಉಪ್ಪು, ಖಾರ ಪ್ರತಿಯೊಂದು ಇದೆ. ನಾವು ಮಾಡೋಂಥ ರೆಸಿಪಿಗೆ ತರಕಾರಿಗಳನ್ನ ಮಾತ್ರ ಬದಲಾಯಿಸ್ಕೊತಾ ಹೋಗೋದಷ್ಟೇ. ತುಂಬ ಚೆನ್ನಾಗಿ ಒಂದೊಂದು ರೆಸಿಪಿ ನೀವು ರೆಡಿ ಮಾಡ್ಕೋಬೋದು. ಮೊದಲನೇದಾಗಿ ಚಪಾತಿಗೆ ಒಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾ ಇದ್ದೀನಿ. ಮಿಕ್ಸ್ ವೆಜಿಟಬಲ್ ಕುರ್ಮಾ. ನಮ್ಗೆ ಇಷ್ಟದ ಪ್ರಕಾರ ತರಕಾರಿಗಳನ್ನು ಉಪಯೋಗಿಸ್ಕೋಬೋದು. ಇಲ್ಲಿ ಕ್ಯಾರೆಟ್ ಇದೆ, ಹುರುಳಿಕಾಯಿ ಇದೆ, ಮತ್ತು ಬಟಾಣಿ ಇದೆ, ಹೂಕೋಸು ಇದೆ, ಆಲೂಗಡ್ಡೆ ಮತ್ತು ಈ ಥರದೆಲ್ಲ ತರಕಾರಿಗಳನ್ನು ಉಪಯೋಗಿಸ್ಕೋಬೋದು. ಅದಕ್ಕೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಮ್ಮ ಮಾಸ್ಟರ್ ಗ್ರೇವಿನಲ್ಲಿ ಕೂಡ ಉಪ್ಪು ಖಾರ ಇರುತ್ತೆ. ಸ್ವಲ್ಪ ಉಪ್ಪು ಹಾಕಿ 1 ಕಪ್ಪಷ್ಟು ನಾನಿಲ್ಲಿ ಗ್ರೇವಿ ಹಾಕ್ಕೊಂಡಿದ್ದೀನಿ. ಬೇಸಿಕ್ ಗ್ರೇವಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಎಣ್ಣೆ ಕೂಡ ಉಪಯೋಗಿಸಿಲ್ಲ. ಸೊ ನಾವೇನು ಗ್ರೇವಿಗೆ ಹಾಕಿರ್ತೀವಲ್ಲ ಅಷ್ಟೇ ಎಣ್ಣೆ ಸಾಕಾಗುತ್ತೆ. ಡೈರೆಕ್ಟಾಗಿ ಕುಕ್ಕರಲ್ಲಿ ತರಕಾರಿ ಹಾಕಿ ಇದಕ್ಕೆ ಬೇಕಾಗೋಷ್ಟು ಒಂದು ಸಣ್ಣ ಕಪ್ಪಷ್ಟು ಬೇಸಿಕ್ ಗ್ರೇವಿ, ಸ್ವಲ್ಪ ನೀರು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಮಿಕ್ಸ್ ವೆಜಿಟಬಲ್ ಕುರ್ಮಾ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ದಮ್ ಆಲೂ. ದಮ್ ಆಲೂಗೆ ಬೇಬಿ ಪೊಟೇಟೋಸ್ ಅಂತ ಸಿಗುತ್ತೆ ಅಥವಾ ಸಣ್ಣ ಸಣ್ಣ ಆಲೂಗಡ್ಡೆ ಸಿಗುತ್ತೆ, ಅದನ್ನು ಬಳಸ್ಕೋಬೋದು. ಆ ಥರ ಆಲೂಗಡ್ಡೆ ಸಿಕ್ಕಿಲ್ಲ ಅಂದರೆ ದೊಡ್ಡ ಆಲೂಗಡ್ಡೆನೇ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡು ಫಸ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ. ಏನು ಗ್ರೇವಿ ಜೊತೆಗೆ ಬೇಯಿಸಿದಾಗ ಮ್ಯಾಶ್ ಆಗಲ್ಲ. ಸ್ವಲ್ಪ ಅದನ್ನು ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ನಾವೆಷ್ಟು ಆಲೂಗಡ್ಡೆ ತೊಗೊಂಡಿದ್ದೀವಿ ಅದಕ್ಕೆ ತಕ್ಕಷ್ಟು ಮಸಾಲ, ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಬೇಕು, ಯಾಕಂದರೆ ನೀರು ಹೀರುತ್ತೆ ಆಲೂಗಡ್ಡೆ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು. ಹಾಗೆ ಇದಕ್ಕೆ ಒಂದು ರಿಚ್ನೆಸ್ ಕೊಡೋದಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಬೀಟ್ ಮಾಡಿ ಹಾಕ್ತಾಯಿದ್ದೀನಿ. ಬೇರೆ ಏನೂ ಎಕ್ಸ್ಟ್ರಾ ಮಸಾಲ ಬೇಕಾಗಿಲ್ಲ. ರಿಚ್ನೆಸ್ ಕೊಡೋದಕ್ಕೋಸ್ಕರ ನೀವು ಮೊಸರು ಉಪಯೋಗಿಸ್ಕೋಬೋದು. ಮೊಸರು ಹುಳಿ ಕಡಿಮೆ ಇರಬೇಕು, ಯಾಕಂದರೆ ನಾವು ಇದಕ್ಕೆ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಹುಳಿ ಮೊಸರು ಹಾಕ್ಬಿಟ್ರೆ ಟೇಸ್ಟ್ ಹಾಳಾಗುತ್ತೆ. ಸ್ವಲ್ಪ ಹುಳಿ ಕಮ್ಮಿ ಇರುವಂಥ ಫ್ರೆಶ್ ಮೊಸರು ಹಾಕ್ಕೋಬೋದು. ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕಿದ್ದೀನಿ. ಹಾಗೆ ಟೇಸ್ಟ್ ಚೆಕ್ ಮಾಡಿಕೊಂಡು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಕಸೂರಿ ಮೇಥಿ ಮೇಲಿಂದ ಹಾಕಿದ್ದೀನಿ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಯಾಗಿರುವಂಥ ದಮ್ ಆಲೂ ರೆಡಿ ಆಗುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಇದನ್ನು ನೀವು ಚಪಾತಿಗೆ, ಜೀರಾ ರೈಸ್ಗೆ, ಗೀ ರೈಸ್ಗೆ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಸರ್ವಿಂಗ್ ಟೈಮಲ್ಲಿ ಮೇಲಿಂದ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರುವಂಥ ದಮ್ ಆಲೂ ರೆಡಿ ಆಯಿತು. ಚಿಕನ್ ಸಾರು ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತಲ್ಲ, ಅದಕ್ಕೆಲ್ಲ ಮಸಾಲೆ ರುಬ್ಬಿ ಮಾಡೋದಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತೆ. ಅಂಥದಕ್ಕೋಸ್ಕರ ಇದೊಂದು ಸಬ್ಸ್ಟಿಟ್ಯೂಟ್, ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ಚಿಕನ್ ಕರಿ. ಮೊದಲನೇದಾಗಿ ಒಂದು ಸ್ವಲ್ಪ ಮೊಸರಿಗೆ ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಚಿಕನ್ಗೋಸ್ಕರ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾವು ಇಲ್ಲಿ ಬೇಸಿಕ್ ಗ್ರೇವಿನಲ್ಲಿ ಎಲ್ಲ ಮಸಾಲ ಹಾಕಿರ್ತೀವಿ, ಆದರೆ ಚಿಕನ್ಗೆ ಬೇಕಾಗುವಷ್ಟು ಈ ಮ್ಯಾರಿನೇಷನ್ ಮಾಡ್ಕೊಂಡ ನಂತರ ನಾವು ಚಿಕನ್ ಕರಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತನಕ್ಕೋಸ್ಕರ ನಾನು ಈ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲೇ 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಸಬ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು. ಯೂಶಲಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಚಪಾತಿ ಮಾಡ್ತೀವಿ. ಚಪಾತಿಗೆ ಏನಾದರೂ ಒಂದು ಸೈಡ್ ಡಿಶ್ ಅಂತೂ ಡೈಲಿ ನಾನು ಹುಡುಕ್ತಾನೆ ಇರ್ತೀನಿ, ಏನಿವತ್ತು ಮಾಡೋದು ಅಂತ. ಆದರೆ ಈ ಬೇಸಿಕ್ ಗ್ರೇವಿ ಇರೋದ್ರಿಂದ ಪ್ರತಿದಿನ ಬೇರೆ ಬೇರೆ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ವೆಜ್ ಅಥವಾ ನಾನ್ ವೆಜ್ ಆಗಲಿ, ಮೊಟ್ಟೆ ಆಗಲಿ ಯಾವುದನ್ನಾದರೂ ಉಪಯೋಗಿಸ್ಕೊಂಡು
ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ರೆಸಿಪಿ ಮಾಡ್ಕೋಬೋದು. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಮೊದಲೇ ಈ ಮಸಾಲೆ ಜೊತೆಗೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಕುಕ್ಕರಲ್ಲಿ ಇದನ್ನು ಹಾಕ್ಕೊಂಡು ಇದು ಒಂದು 50% ಬೇಯೋವರೆಗೂ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚಿಕನ್ಗೂ ಆ ಉಪ್ಪು ಖಾರ ಎಲ್ಲ ಹಿಡಿಯತ್ತೆ. ಅನಂತರ ನಮಗೆ ಸಾಂಬಾರ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೇಸಿಕ್ ಗ್ರೇವಿ ಹಾಕೋಣ. ಅನಂತರ ನಾವು ನೀರು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಆಯಿತು. ನಾನು ಇದನ್ನು ಎಸ್ಪೆಷಲಿ ಅನ್ನಕ್ಕೆ ಅಂತ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ. ಮಸಾಲ ಮತ್ತು ನೀರು ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಂಡ್ರೆ ಚಿಕನ್ ಕರಿ ರೆಡಿ ಆಗುತ್ತೆ. ಈ ಬೇಸಿಕ್ ಗ್ರೇವಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಪ್ರತಿದಿನ ಕೆಲಸಕ್ಕೆ ಹೋಗುವಂಥವ್ರಿಗೆ, ಬ್ಯಾಚುಲರ್ಸ್ಗೆ, ಬಿಗಿನರ್ಸ್ಗೆ ಅಥವಾ ಏನು ನ್ಯೂಲಿ ಬಾರ್ನ್ ಬೇಬೀಸ್ ಇರೋಂಥ ಮದರ್ಸ್ಗೆ ಅಂಥವ್ರಿಗೂ ಕೂಡ ಟೈಮ್ ಸೇವ್ ಆಗೋ ರೀತಿಯಲ್ಲಿ ಕುಕಿಂಗ್ ಮಾಡ್ಕೋಬೋದು. ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರಿಗಂತೂ ಇದೊಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ 2 ವಿಸಿಲ್ ಕೂಗಿಸಿದ್ದೀನಿ. ರುಚಿಯಾಗಿರುವಂಥ ಚಿಕನ್ ಕರಿ ರೆಡಿಯಾಗಿದೆ. ಇದನ್ನು ಎಸ್ಪೆಷಲಿ ನಾನು ಅನ್ನಕ್ಕೆ ಅಂತ ಮಾಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇದನ್ನು ಮಾಡಿದ್ದೀನಿ. ನೆಕ್ಸ್ಟ್ ರೆಸಿಪಿ ನೋಡೋಣ. ಇದನ್ನು ನೀವು ಅನ್ನ ಅಥವಾ ಚಪಾತಿ ಎರಡಕ್ಕೂ ಕೂಡ ಸರ್ವ್ ಮಾಡೋ ರೀತಿಯಲ್ಲಿ ಮಾಡ್ಕೊಳ್ಳೋ ಅಂಥ ನಾರ್ತ್ ಇಂಡಿಯನ್ ಸ್ಟೈಲ್ನ ಆಲೂ ಗೋಬಿ ಮಟರ್ ಸಬ್ಜಿ ಅಂದರೆ ಆಲೂಗಡ್ಡೆ, ಹೂಕೋಸು ಮತ್ತು ಬಟಾಣಿ ಹಾಕಿ ಮಾಡುವಂಥ ಒಂದು ಸೈಡ್ ಡಿಶ್ ರೆಸಿಪಿ. ಇಲ್ಲಿ ಆಲೂಗಡ್ಡೆ ಹಾಕಿದ್ದೀನಿ, ಸ್ವಲ್ಪ ಹೂಕೋಸು ಮತ್ತು ಬಟಾಣಿ ಹಾಕಿ ಒಂದು ಸ್ವಲ್ಪ ಈ ತರಕಾರಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಡೈರೆಕ್ಟಾಗಿ ತರಕಾರಿ ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಉಪ್ಪಿನ ಜೊತೆಗೆ ಹುರ್ಕೊಂಡಿದ್ದೀನಿ. ಸೊ ಇದು ಆಲೂಗಡ್ಡೆ ಉಪಯೋಗಿಸಿರೋದ್ರಿಂದ ನೀರು ಜಾಸ್ತಿ ಇರುತ್ತೆ. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ಗಟ್ಟಿ ಬೇಕೋ ನೋಡ್ಕೊಂಡು ನೀವು ಹಾಕ್ಕೋಬೋದು. ಹಾಗೆ ಗ್ರೇವಿ ಕೂಡ ನಾನು ಹೆಂಗೆ ಉಪಯೋಗಿಸ್ತಾ ಇದ್ದೀನೋ ಅದನ್ನು ನೀವು ನೋಡ್ತಾ ಹೋಗ್ಬೋದು. ಇದ್ರ ಕಲರ್ ಕೂಡ ಇನ್ನೂ ಡಾರ್ಕ್ ಆಗ್ತಾ ಹೋಗುತ್ತೆ. ಹಳೇದಾದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಲೂ ಹೇಳ್ಬೋದು. ಫ್ರಿಡ್ಜಿಂದ ತೆಗೆದು ಒಂದೊಂದು ಕಪ್ಪಷ್ಟು ನಾನು ಇದಕ್ಕೆ ಎಲ್ಲ ಗ್ರೇವಿಗೂ ಉಪಯೋಗಿಸ್ತಾ ಬರ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ 1 ವಾರಕ್ಕಾಗೋಷ್ಟು ಈ ಗ್ರೇವಿ ನನಗೆ ರೆಡಿ ಇತ್ತು. ಸೊ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಮೊಸರನ್ನ ನೀವು ಸ್ಕಿಪ್ ಮಾಡ್ಬೋದು. ನೀರು ಸ್ವಲ್ಪ ಜಾಸ್ತಿ ಹಾಕಿ ತೆಳ್ಳಗೆ ಇದನ್ನು ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ನಾರ್ತ್ ಇಂಡಿಯನ್ ರೆಸಿಪೀಸಲ್ಲಿ ಹೆಚ್ಚಾಗಿ ಕಸೂರಿ ಮೇಥಿ ಉಪಯೋಗಿಸ್ತಾರೆ. ನಾವು ಬೇಸಿಕ್ ಗ್ರೇವಿನಲ್ಲೂ ಹಾಕಿದ್ವಿ. ಈ ಟೈಮಲ್ಲಿ ಕೂಡ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀರು, ಉಪ್ಪು, ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಆಲೂ ಮಟರ್ ಗೋಬಿ ಸಬ್ಜಿ ಅಥವಾ ಗ್ರೇವಿ ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ, ಚಪಾತಿಗೆ ಎರಡಕ್ಕೂ ಸರ್ವ್ ಮಾಡ್ಬೋದು. ನಾನು ಇದನ್ನು ಚಪಾತಿ ಜೊತೆಗೆ ಇವತ್ತು ಸರ್ವ್ ಮಾಡಿದ್ದೆ. ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. 2 ಸತಿ ಹಾಕಿಸ್ಕೊಂಡು ತಿಂದರು. ನೆಕ್ಸ್ಟ್ ರೆಸಿಪಿ ಇದು ಕೂಡ ಚಪಾತಿಗೆ, ಪೂರಿಗೆ ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಮಟರ್ ಪನ್ನೀರ್ ರೆಸಿಪಿ ನೀವು ಮಾಡ್ಕೋಬೋದು. ಇವಾಗ ಹೇರಳವಾಗಿ ಬಟಾಣಿ ಸಿಗ್ತಾ ಇರೋದ್ರಿಂದ ಬಟಾಣಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಆಲೂಗಡ್ಡೆ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ಪನ್ನೀರ್ನ ಕೂಡ ಸೇರಿಸ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಸ್ಕಿಪ್ ಮಾಡಿ ಬರೀ ಬಟಾಣಿ ಮತ್ತು ಪನ್ನೀರ್ನ ಉಪಯೋಗಿಸ್ಕೊಂಡು ಕೂಡ ಈ ಗ್ರೇವಿ ಮಾಡ್ಕೋಬೋದು. ನೋಡಿ ಲಾಸ್ಟ್ ಬ್ಯಾಚ್ ನಾನಿಲ್ಲಿ ಉಪಯೋಗಿಸಿರೋದು ಎಷ್ಟಿತ್ತು ಅಷ್ಟು ಪೂರ್ತಿಯಾಗಿ ಹಾಕಿದ್ದೀನಿ. ಹಾಗೆ ಬೌಲ್ನ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಇದಕ್ಕೆ ಉಪಯೋಗಿಸ್ಕೊಂಡು ನಂತರ ಇದಕ್ಕೆ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ಹಾಕಿದ್ದೀನಿ. ಪನ್ನೀರ್ ಇದಕ್ಕೆ ಫ್ರೈ ಮಾಡ್ಕೊಂಡು ಹಾಕೋದೇನು ಏನು ಬೇಡ, ಡೈರೆಕ್ಟಾಗಿ ಇದಕ್ಕೆ ಹಾಕಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಮಟರ್ ಪನ್ನೀರ್ ಕೂಡ ರೆಡಿಯಾಗುತ್ತೆ. ಆಲೂಗಡ್ಡೆ ನಾನು ಇಲ್ಲಿ ಎಕ್ಸ್ಟ್ರಾ ಹಾಕಿದ್ದೀನಿ, ಸ್ಕಿಪ್ ಮಾಡ್ಕೋಬೋದು. ಸೊ ರುಚಿಯಾಗಿರುವಂಥ ಮಟರ್ ಪನ್ನೀರ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗಿದೆ. ಸೊ ಡಿಯರ್ಸ್, ಈ ವೀಕ್ಲಿ ಮೀಲ್ ಪ್ಲಾನಿಂಗ್ ಐಡಿಯಾ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ರೆಸಿಪಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ?